This video is for educational purpose only, and the information showed in this video is taken from the various platforms for educational purpose. ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ಬಗ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಇದು ಬಂದು Naukri.com ಅಫಿಷಿಯಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋವಂಥ ವರ್ಕು. ಇಂಡಿಯಾ ಮಾರ್ಟವರು ಆನ್ಲೈನ್ ಅಸೋಸಿಯೇಟ್ ರೋಲ್ಗೆ ಹೈಯರಿಂಗ್ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಾನು ಹಾಕುವಂಥ ಜಾಬ್ ಅಪ್ಡೇಟ್ಸ್ಗಳು ನಿಮಗೆ ಬೇಗ ಬಂದು ತಲುಪುತ್ತೆ. ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಇವತ್ತಿನ ಜಾಬ್ ಅಪ್ಡೇಟ್ ಬಂದು ಅಸೋಸಿಯೇಟ್ ರೋಲ್ಗೆ. ಇದು ಅಫಿಷಿಯಲ್ ವೆಬ್ಸೈಟ್ ಆದಂಥ Naukri.com ಪೋಸ್ಟ್ ಮಾಡಿರೋವಂಥದ್ದು ನೀವು ನೋಡ್ತಾ ಇದ್ದೀರಾ. ಇದು ಇಂಡಿಯಾ ಮಾರ್ಟ್ ಕಂಪ್ನಿಯವರು ಈ ರೋಲ್ಗೆ ಸರ್ಚ್ ಮಾಡ್ತಾ ಇರೋದು, ಅಂದರೆ ವೇಕೆನ್ಸಿ ಇರೋದು. ಇಲ್ಲಿ ನೀವು 0 to 5 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಕೇಳ್ತಾ ಇದ್ದಾರೆ. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಹಾಗೆ 50,000 to 2 lakh ಪರ್ ಆ್ಯನಮ್ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ರಿಮೋಟ್ ವರ್ಕ್, ಯಾವುದೇ ರೀತಿ ಆಫೀಸ್ ವರ್ಕ್ ನಿಮಗೆ ಇರೋದಿಲ್ಲ. ಪ್ರಿಫರಿಂಗ್ ವುಮೆನ್ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ಹೆಣ್ಣು ಮಕ್ಕಳಿಗೆ ಮೊದಲನೇ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ. ಲೇಡೀಸ್ ಅಥವಾ ವುಮೆನ್ಸ್ ಯಾರ್ಯಾರು ಅಪ್ಲೈ ಮಾಡ್ತೀರಾ ನಿಮಗೆ ಕೆಲಸ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದಮೇಲೆ ಇಲ್ಲಿ 3 days ಆಗೋ ಇದು ಪೋಸ್ಟ್ ಆಗಿರೋವಂಥದ್ದು ಜಾಬ್ ನೋಡ್ತಾ ಇದ್ದೀರಾ ನೀವಿಲ್ಲಿ. ಅಪ್ಲಿಕೇಶನ್ 100+ ಅಪ್ಲಿಕೇಶನ್ಸ್, ಓಪನಿಂಗ್ 15 ಓಪನಿಂಗ್ ರಿಮೈನಿಂಗ್ ಇದೆ. ಆಲ್ರೆಡಿ ಫಿಲ್ ಆಗಿದೆ, ಇನ್ನು 15 ಇದೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಇದು ಜಾಬ್ ಡೀಟೇಲ್ಸ್ ಬಂದು ಆನ್ಲೈನ್ ಅಸೋಸಿಯೇಟ್ ರೋಲ್ಗೆ ಇಲ್ಲಿ ಹೈಯರಿಂಗ್ ನಡೀತಾ ಇರೋದು. ಓಕೆನಾ? ನಿಮಗೆ ತಿಳ್ಕೊಬೇಕಾದಂಥ ಇನ್ಫಾರ್ಮೇಷನ್ ಏನು ಅಂದರೆ, ಇಲ್ಲಿ ಇಂಡಿಯಾ ಮಾರ್ಟ್ ಅವರು ಆನ್ಲೈನ್ ಅಸೋಸಿಯೇಟ್ ಪ್ರೋಗ್ರಾಮ್ಗೆ ಹೈಯರಿಂಗ್ ನಡೆಸ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಕೆಲಸ ಏನು ಅಂದರೆ ರಿವ್ಯೂ ದ ಪ್ರಾಡಕ್ಟ್ಸ್ ಆಗಿರುತ್ತೆ. ಆ್ಯಸ್ ಅ ಆನ್ಲೈನ್ ಅಸೋಸಿಯೇಟ್ ಯು ಶೆಲ್ ರಿವ್ಯೂ ದ ಪ್ರಾಡಕ್ಟ್ಸ್, ಪ್ರಾಡಕ್ಟ್ ನೇಮ್, ಇಮೇಜ್ ಆ್ಯಂಡ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಪ್ರಾಡಕ್ಟ್ ರಿವ್ಯೂ ಕೊಡಬೇಕಾಗಿರುತ್ತೆ. ಪ್ರಾಡಕ್ಟ್ ನೇಮು, ಇಮೇಜ್, ಡೀಟೇಲ್ಸ್ ಬಗ್ಗೆ ನೀವು ಇನ್ಫಾರ್ಮೇಷನ್ ಹಾಕಬೇಕಾಗಿರುತ್ತೆ. ಹಾಗೆ ಇಲ್ಲಿ ನೀವು 5 to 6 hours ಡೈಲಿ ವರ್ಕ್ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ಯು ವಿಲ್ ಅರ್ನ್ 20 to 25,000 ಪರ್ ಮಂತ್ ಅಂತ ಕೇಳಿದ್ದಾರೆ, ವಿತ್ ಅಡಿಷ್ನಲ್ ಇನ್ಸೆಂಟಿವ್. 20,000 to 25,000 ನೀವು ಸಂಬಳ ತೊಗೊಳ್ತೀರಾ, ಪ್ಲಸ್ ಅಡಿಷ್ನಲ್ ಇನ್ಸೆಂಟಿವ್ ಬೋನಸ್ ಕೂಡ ಸಿಗುತ್ತೆ ನಿಮಗೆ ಈ ಕೆಲಸದಲ್ಲಿ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಏನೆಲ್ಲ ಇರಬೇಕು ನೀವು ಈ ಕೆಲಸ ಮಾಡೋದಕ್ಕೆ ಅಂದರೆ, ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಇರಲೇಬೇಕು ಅಂತ ಕೇಳಿದ್ದಾರೆ. ನಿಮ್ಮಲ್ಲಿ ಲ್ಯಾಪ್ಟಾಪ್ ಇರಬೇಕು ಅಥವಾ ಡೆಸ್ಕ್ಟಾಪ್ ಇರಬೇಕು. ಹಾಗೆ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್, ವೈಫೈ ಇರಲೇಬೇಕು ಅಂತ ಕೇಳಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಇಂಗ್ಲೀಷ್ ಮಾತಾಡೋದಕ್ಕೆ ಮತ್ತು ಬರೆಯೋದಕ್ಕೆ ಬರಬೇಕು ಅಂತ ಕೇಳಿದ್ದಾರೆ, ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಂತ. ಹಾಗೆ ವ್ಯಾಲಿಡ್ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಇರಬೇಕು ಅಂತ ಕೇಳಿದ್ದಾರೆ. ನಾವು ಇಂಡಿಯನ್ ಆಗಿರೋದ್ರಿಂದ ಈ ಇಂಡಿಯಾದಲ್ಲಿರೋವಂಥ ಪ್ಯಾನು ಮತ್ತು ಆಧಾರ್ ಕಾರ್ಡು ಇರಬೇಕು ನಮ್ಮಲ್ಲಿ ಅಂತ ಹೇಳಿದ್ದಾರೆ. ಹಾಗೆ ಆ್ಯಕ್ಟಿವ್ ಆ್ಯಂಡ್ ವ್ಯಾಲಿಡ್ ಬ್ಯಾಂಕ್ ಅಕೌಂಟ್ ಇನ್ ಯೋರ್ ನೇಮ್. ಇವಾಗ ನಾನು ಕೆಲಸ ಮಾಡೋಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ನಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಹಾಗೆ ಅಕೌಂಟ್ ಡೀಟೇಲ್ಸ್, ಅಕೌಂಟ್ ನನ್ನ ಹೆಸರಲ್ಲಿರುವಂಥ ಅಕೌಂಟ್ ಇರಬೇಕು, ಸೇವಿಂಗ್ಸ್ ಅಕೌಂಟ್ ಅಂತ ಕೇಳಿದ್ದಾರೆ. ಹಾಗೆ ಎಬಿಲಿಟಿ ಟು ವರ್ಕ್ ಅಟ್ಲೀಸ್ಟ್ 3 to 4 hours ಎವ್ರಿ ಡೇ ಅಂತ ಕೇಳಿದ್ದಾರೆ. ನಾನು ದಿನದಲ್ಲಿ 3 to 4 ಗಂಟೆ ಅಟ್ಲೀಸ್ಟ್ ಕೆಲಸ ಮಾಡೋಕ್ಕೆ ಆಗಬೇಕು. ನಿಮಗಿಲ್ಲಿ ಆಲ್ರೆಡಿ ಹೇಳಿರೋ ಹಾಗೆ 5 to 6 hour ಕೆಲಸ ಅಂತ ಹೇಳಿದ್ದಾರೆ. ಬಟ್ ನೀವು 3 to 4 hour ದಿನದಲ್ಲಿ ಕೆಲಸ ಮಾಡಿದ್ರೆ ಸಾಕಾಗತ್ತೆ. ಜೊತೆಗೆ ಇಲ್ಲಿ ಫಿಕ್ಸ್ಡ್ ಟೈಮಿಂಗ್ಸ್ ಇರೋದಿಲ್ಲ, ಫ್ಲೆಕ್ಸಿಬಲ್ ಆಗಿರುತ್ತೆ. ನಿಮ್ಗೆ ಯಾವಾಗ ಆಗುತ್ತೆ ಆವಾಗ ದಿನದಲ್ಲಿ 3 to 4 hour ವರ್ಕ್ ಮಾಡಿದ್ರೆ ಆಯಿತು. ಬೆಸ್ಟ್ ಜಾಬ್ ಅಂತ ಹೇಳ್ತೀನಿ. ಯಾವುದೇ ರೀತಿ ಮಾತಾಡೋ ಹಾಗಿಲ್ಲ, ಏನೂ ಇಲ್ಲ. ಜಸ್ಟ್ ಪ್ರಾಡಕ್ಟ್ಸ್ನ ರಿವ್ಯೂ ಕೊಡಬೇಕು, ನೇಮು, ಇಮೇಜ್, ಡೀಟೇಲ್ಸ್ಗಳನ್ನ ಹಾಕಬೇಕು, ಅಷ್ಟೇ. ಬೆಸ್ಟ್ ಜಾಬ್ ಅಂತ ಹೇಳ್ತೀನಿ. ಅದು ಬರೀ 3 to 4 ಗಂಟೆ. ಅದಕ್ಕೆ ನಿಮಗೆ 20 to 25,000 ಪರ್ ಮಂತ್ ಕೊಡ್ತಾರೆ, ಪ್ಲಸ್ ಇನ್ಸೆಂಟಿವ್ ಕೂಡ ಇದೆ. ಸೊ ಬೆಸ್ಟ್ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೇಬೇಡಿ. ಆದಷ್ಟು ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ, ಏಕೆಂದರೆ ಇಲ್ಲಿ 15 ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ.
ರಿಕ್ವೈರ್ಮೆಂಟ್ ಇತ್ತು ಅಂದರೆ ಇನ್ನೂ ಜಾಸ್ತಿನೂ ಕೂಡ ಅವ್ರು ತೊಗೊಳ್ತಾರೆ. ಸೊ ಅದಕ್ಕೆ ಹಾಗೆ ಇಲ್ಲಿ ವಿ ಡೋಂಟ್ ಚಾರ್ಜ್ ಎನಿಥಿಂಗ್ ಫಾರ್ ದಿಸ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಹತ್ರ ಯಾವುದೇ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಅಥವಾ ಫೀಸ್ನ ತೊಗೊಳೋದಿಲ್ಲ ನಮ್ಮ ಕಡೆಯಿಂದ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಇಲ್ಲಿ ರೋಲ್ ಬಂದು ನಾನ್ ವಾಯ್ಸ್ ಆಗಿರುತ್ತೆ. ನಾನ್ ವಾಯ್ಸ್ ನಾನು ಹೇಳ್ದೆ ಅಲ್ವಾ, ಯಾವುದೇ ರೀತಿಯಾದಂಥ ನೀವು ಮಾತಾಡೋ ನೆಸೆಸಿಟಿ ಇಲ್ಲಿರೋದಿಲ್ಲ. ಕೆಲವೊಬ್ಬರು ಹೇಳ್ತೀರಾ ನನಗೆ ಮಾತಾಡೋದಕ್ಕೆ ಬರೋದಿಲ್ಲ, ಅಷ್ಟು ಕಂಫರ್ಟಬಲ್ ಇಲ್ಲ ನಾನು ಯಾವಾಗಲೂ ಮಾತಾಡೋದಕ್ಕೆ ಬೇರೆಯವ್ರ ಜೊತೆ ಅಂತ. ಅವರೆಲ್ಲ ಈ ಜಾಬ್ಗೆ ಈಸಿಯಾಗಿ ಅಪ್ಲೈ ಮಾಡಿಕೊಂಡು ಜಾಬ್ ತೊಗೊಳ್ಬೋದು ಅಂತ ಹೇಳ್ತೀನಿ. ಹಾಗೆ ಇದು ಇಂಡಸ್ಟ್ರಿ ಬಂದು ರಿಸರ್ಚ್ ಇಂಡಸ್ಟ್ರಿಯಲ್ಲಿ ನೀವು ಕೆಲಸ ಮಾಡ್ತೀರಾ. ಇವಾಗ ಒಂದು ಮೇಕಪ್ ಇಂಡಸ್ಟ್ರಿಗೆ ನೀವು ಸೆಲೆಕ್ಟ್ ಆದ್ರಿ ಅಂದರೆ ಇವಾಗ ಮೇಕಪ್ ಐಟಮ್ಸ್, ಲಿಪ್ಸ್ಟಿಕ್ಕು, ಐಲೈನರ್ ಅದ್ರ ಬಗ್ಗೆ ಎಲ್ಲ ನೀವು ರಿಸರ್ಚ್ ಮಾಡಿ ಪ್ರಾಡಕ್ಟ್ಸ್ಗಳದ್ದು ಫೋಟೋ, ಇಮೇಜಸ್ಸು, ನೇಮ್ಗಳು ಹಾಕೋದು ಮಾತ್ರ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಯಾವುದೇ ರೀತಿ ನೀವು ನನಗೆ ಬರೋದಿಲ್ಲ ಹೇಗೆ ಮಾಡೋದು ಅನ್ನೋ ಯೋಚನೆ ಬೇಡ. ನೀವು ಕೆಲಸಕ್ಕೆ ಸೆಲೆಕ್ಟ್ ಆದ್ರಿ, ಹೈಯರ್ ಮಾಡಿದ್ರು ನಿಮ್ಮನ್ನ ಅಂದರೆ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಸೊ ಯಾವುದೇ ರೀತಿ ಭಯ ಇಲ್ಲದೆ ನೀವಿಲ್ಲಿ ಅಪ್ಲೈ ಮಾಡ್ಬೋದು. ಹಾಗೆ ಇಲ್ಲಿ ನೀವು ಯಾವ ರೋಲಲ್ಲಿ ಮಾಡ್ತೀರಾ ಅಂದರೆ ಕಸ್ಟಮರ್ ಸರ್ವಿಸ್ ಅದೊಂದು ರೀತಿ ಅಂತ ಕಾಲ್ ಮಾಡೋದಿರೋದಿಲ್ಲ. ಕಸ್ಟಮರ್ ಸರ್ವಿಸ್ ರೋಲಲ್ಲಿ ನೀವು ಕೆಲಸ ಮಾಡ್ತೀರಾ. ಇಲ್ಲಿ ನೀವು ಫುಲ್ ಟೈಮ್ ವರ್ಕ್ ಇರುತ್ತೆ, ಪರ್ಮನೆಂಟ್ ಇರುತ್ತೆ. ರಿಮೋಟ್ ವರ್ಕ್ ಫುಲ್ ಟೈಮು ಪರ್ಮನೆಂಟ್ ಇರುತ್ತೆ. ಹಾಗೆ ನಾನ್ ವಾಯ್ಸ್ ನೋಡಿ ಮತ್ತೆ ಮೆನ್ಷನ್ ಮಾಡಿದ್ದಾರೆ, ಕಸ್ಟಮರ್ ಸರ್ವಿಸ್ ಆದ್ರೂ ನಾನ್ ವಾಯ್ಸಲ್ಲಿ ನೀವು ವರ್ಕ್ ಮಾಡ್ತೀರಾ ಅಂತ ಹೇಳಿದ್ದಾರೆ. ಹಾಗೆ ಎನಿ ಗ್ರ್ಯಾಜುಯೇಟ್ಸ್, ಯಾರು ಬೇಕಾದರೂ ಗ್ರ್ಯಾಜುಯೇಟ್ಸ್ ಇದಕ್ಕೆ ಅಪ್ಲೈ ಮಾಡ್ಬೋದು. ಇಷ್ಟೇ ಓದಿರಬೇಕು, MBA ಆಗಿರಬೇಕು, BCom ಆಗಿರಬೇಕು ಅಂತ ಏನೂ ಕೇಳಿಲ್ಲ. ಎನಿ ಗ್ರ್ಯಾಜುಯೇಟ್ಸು ಅಪ್ಲೈ ಮಾಡ್ಬೋದು. ಸೆಕೆಂಡ್ PU ಆಗಿರೋರು ಕೂಡ ಅಪ್ಲೈ ಮಾಡಿ, ಆದಷ್ಟು ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಗ್ರ್ಯಾಜುಯೇಟ್ಸ್ನೇ ಈ ರೋಲಿಗೆ ಬೇಕು ಅಂತ ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಸೊ ಆದಷ್ಟು PU ಆಗಿರೋರು ಕೂಡ ಅಪ್ಲೈ ಮಾಡಿ. ಹಾಗೆ ಇಲ್ಲಿ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಇಂಗ್ಲೀಷಲ್ಲಿ ಫ್ಲೂಯೆಂಟ್ ಆಗಿರಬೇಕು ಅಂತ ಕೇಳಿದ್ದಾರೆ. ನಾನು ಹೇಳಿದ್ನಲ್ಲ, ಸೆಕೆಂಡ್ PU ಆಗಿರೋರು ಕೂಡ ಅಪ್ಲೈ ಮಾಡಿ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿತ್ತು, ನೀವು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ನಿಮ್ಮನ್ನೂ ಕೂಡ ಈ ಕೆಲಸಕ್ಕೆ ತೊಗೊಳ್ತಾರೆ. ಇದಿಷ್ಟು ಈ ಕೆಲಸಕ್ಕೆ ಇರೋವಂಥ ರೋಲು, ಇಂಪಾರ್ಟೆಂಟ್ಸ್, ನೀವೇನು ಮಾಡ್ತೀರೋ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನು. ಇನ್ನು ನೀವು ಕಂಪ್ನಿ ಬಗ್ಗೆ ತಿಳ್ಕೊಬೇಕು ಅಂದರೆ ಅಬೌಟ್ ಕಂಪ್ನಿ ಅಂತ ಇಲ್ಲಿ ಒಂದಷ್ಟು ಯಾವಾಗ ಓಪನ್ ಆಗಿದ್ದು, ಇದು ಬೇಸಿಕ್ಲಿ ಏನು ಕೆಲಸ ಮಾಡುತ್ತೆ, ಎಷ್ಟು ಪರ್ಸೆಂಟೇಜ್ ಇದೆ, ಅದು ಎಷ್ಟು ಇಯರ್ ಆಗಿದೆ ಅನ್ನೋದೆಲ್ಲ ಇಲ್ಲಿ ಇನ್ಫಾರ್ಮೇಷನ್ ಇದೆ. ನೀವು ಬೇಕಾದ್ರೆ ಇದು ಓದ್ಕೊಬೋದು. ನಾನು ಹೇಳೋದಕ್ಕೆ ತುಂಬ ಲ್ಯಾಗ್ ಆಗುತ್ತೆ. ಸೊ ಅದರಿಂದ ನಾನಿಲ್ಲಿ ಹೇಳ್ತಾ ಇಲ್ಲ ಅದ್ರ ಬಗ್ಗೆ. ನೋಡಿ ಇಲ್ಲೆಲ್ಲ ಇನ್ಫಾರ್ಮೇಷನ್ ಇದೆ, ನೀವು ಓದ್ಕೊಬೋದು. ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ನವ್ ಅನ್ನೋ ಆಪ್ಷನ್ ಕಾಣಿಸ್ತಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಜಿಸ್ಟರ್ ಕೇಳುತ್ತೆ. ನೀವು ಅಂದರೆ ನೌಕರಿ ಆ್ಯಪ್ ಇದ್ದರೆ ಓಕೆ, ಇಲ್ಲ ಅಂದರೆ ಈ ಥರ ರಿಜಿಸ್ಟರ್ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಇಮೇಲ್ ID, ಪಾಸ್ವರ್ಡ್ನ ಹಾಕಿ ಲಾಗಿನ್ ಆಗಬೇಕಾಗತ್ತೆ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ಬಟ್ ಇಲ್ಲಿ ಲ್ಯಾಪ್ಟಾಪಿಂದ ಆಗಿಲ್ದಿದ್ರಿಂದ ತೋರಿಸ್ತಾ ಇಲ್ಲ ನೀವು ಜಸ್ಟ್ ಗೂಗಲ್ನ ಯೂಸ್ ಮಾಡಿಕೊಂಡು ಕೂಡ ಇಲ್ಲಿ ಲಾಗಿನ್ ಆಗ್ಬೋದು. ನಾನು ಇಲ್ಲಿ ಲಾಗಿನ್ ಆಗ್ತಾಯಿಲ್ಲ. ಇದ್ರ ಮೇಲೆ ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಕೇಳುತ್ತೆ. ಲಾಗಿನ್ ಆದಮೇಲೆ ಡೈರೆಕ್ಟಾಗಿ ಅದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಇದಿಷ್ಟು ಜಾಬ್ ಡೀಟೇಲ್ಸ್ ಆಗಿದೆ. ಬೆಸ್ಟ್ ಜಾಬ್ ಇದೆ, ಲೇಡೀಸ್ಗಂತೂ ತುಂಬಾ ಒಳ್ಳೆ ಜಾಬು. ಯಾವುದೇ ರೀತಿ ಮಾತಾಡೋ ಹಾಗಿಲ್ಲ, ಯಾವುದೇ ರೀತಿ ಕಷ್ಟ ಇದೆ ಅನ್ನೋಗಿಲ್ಲ, ಈಸಿಯಾಗಿ ಮನೆಯಿಂದ ಮಾಡ್ಕೊಬೋದು. ಇನ್ನೂ ಮಕ್ಕಳಿದ್ದಾರೆ, ಹೌಸ್ ವೈಫ್ ಆಗಿದ್ದೀವಿ, ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇಲ್ಲ ಅನ್ನೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಬೆಸ್ಟ್ ಆಪರ್ಚುನಿಟಿ ಇದೆ. ಇಲ್ಲಿ ನೋಡಿ ನಿಮ್ಗೆ ಮತ್ತೆ ಎಲ್ಲೂ ಕೂಡ ಕೊಟ್ಟಿದ್ದಾರೆ, ಫ್ಲೆಕ್ಸಿಬಲ್ ವರ್ಕಿಂಗ್ ಇದೆ, ವರ್ಕ್ ಫ್ರಮ್ ಹೋಮ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದಿಷ್ಟು ಜಾಬ್ ಡೀಟೇಲ್ಸ್ ಆಗಿತ್ತು. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ರೀತಿಯಾದಂಥ ವೀಡಿಯೋಸ್ ಬೇಕು, ವರ್ಕ್ ಫ್ರಮ್ ಹೋಮಾ, ಪಾರ್ಟ್ ಟೈಮಾ ಅಥವಾ ವರ್ಕ್ ಫ್ರಮ್ ಆಫೀಸಾ ಅಂತ ನೀವು ನನಗೆ ಕಮೆಂಟ್ ಮಾಡಿದರೆ ಅದರ ರಿಲೇಟೆಡ್ ಕೂಡ ನಾನು ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.